ಕರಿ ಮಾಡೋದಕ್ಕೆ ಒಂದು ಸಣ್ಣ ಬಟ್ಲ ಕೊಬ್ಬರಿ, ಒಂದೆರಡು ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಹೆಸಳು, 1 ಇಂಚ್ ಶುಂಠಿದು ಕಟ್ ಮಾಡಿ ಇಟ್ಟಿದ್ದೀನಿ, 4 ಲವಂಗ, ಒಂದೆರಡು ಚಿಕ್ಕದು ಚಕ್ಕೆ, 1 ಏಲಕ್ಕಿ, 1 ಟೊಮೊಟೊನ ಹೆಚ್ಚಿಟ್ಕೊಂಡೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಹೆಚ್ಚಿಟ್ಕೊಂಡಿರೋದಂಥದ್ದು ಕೊಬ್ಬರಿ, ಟೊಮೊಟೊ, ಈರುಳ್ಳಿ, ಇದೆಲ್ಲ ಮಿಕ್ಸಿ ಮಾಡ್ಕೊತೀನಿ. ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಈಗ ಇದಕ್ಕಾದ ನಂತರ ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಇದು ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಮಾಡಿಸ್ಕೋಬೇಕು. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಖಾರ ಪುಡಿ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ನಾನು ಮಿಕ್ಸಿ ಮಾಡೋಕ್ಕೆ ಹಾಕ್ಕೊಂಡಿಲ್ಲ. ನೀವು ಖಾರ ತಿನ್ನೋರು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನಿಮ್ಗೆ ರುಚಿಗೆ ತಕ್ಕಂಗೆ ಖಾರ ಪುಡಿನ ಹಾಕ್ಕೋಬೋದು. ಇದು ಸ್ವಲ್ಪ ಖಾರದ್ದು ಸ್ಮೆಲ್ ಕಡಿಮೆ ಆಗೋ ತನಕ, ಘಾಟ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೀಗೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ, ಹೀಗೆ ಕೂಡ ಕೊಡ್ಬೋದು. ಇದು ಹಸಿ ಸ್ಮೆಲ್ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲೆನ ಹಾಕ್ತಾಯಿದ್ದೀನಿ. ನೀವು ಗಟ್ಟಿಗಾದರೂ ಮಾಡ್ಕೋಬೋದು ಅಥವಾ ನಿಮ್ಮ ಟೇಸ್ಟ್ ತೆಳುಗಾದರೂ ಮಾಡ್ಕೋಬೋದು. ಇದು ಮುದ್ದೆಗೆ, ಚಪಾತಿ ಅಥವಾ ರೊಟ್ಟಿ, ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿಕೊಳ್ರಿ, ಕಮೆಂಟ್ ಮಾಡಿರಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನನ್ನ ಹೊಸ ಯೂಟ್ಯೂಬ್ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ, ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಬೇಕಿದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ಟೇಸ್ಟ್ ಇಷ್ಟ ಆದರೆ ಹಾಕ್ಕೋಬೋದು, ಅಥವಾ ಬರೀ ಕೊತ್ತಂಬರಿ ಸೊಪ್ಪಲ್ಲೇ ಮಾಡ್ಕೋತೀವಿ ಅಂತ ಕೂಡ ಮಾಡ್ಕೋಬೋದು. ನಾಟಿ ಸ್ಟೈಲ್ ಚಿಕನ್ ಕರಿ. ಅಯ್ಯೋ
ನಾಟಿ ಸ್ಟೈಲ್ ಚಿಕನ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮುದ್ದೆಗೆ ಮತ್ತು ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ.